ಕರ್ನಾಟಕ ರಾಜ್ಯ ರಾಜಕಾರಣದ ಗೊಂದಲದ ಗೂಡಾಗಿದೆ. ಗರಿಗೆದರಿರುವ ರಾಜಕೀಯ ಚಟುವಟಿಕೆಗಳು ದೇಶದ ಗಮನ ಸೆಳೆದಿವೆ. ಕರ್ನಾಟಕದ ಮುಖ್ಯಮಂತ್ರಿ ಪಟ್ಟದಾಟ ಮತ್ತೆ ಶುರುವಾಗಿದೆ. ಸಿದ್ದರಾಮಯ್ಯ ಅವರು ನಿನ್ನೆ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ಕರ್ನಾಟಕದ ನೂತನ ಮುಖ್ಯಮಂತ್ರಿಯಾಗಿ ಪಟ್ಟದ ರಸ ಯಾರು ಎಂಬ ಪ್ರಶ್ನೆಯು ಎಲ್ಲರಲ್ಲಿ ಮೂಡತೊಡಗಿದೆ. ಸದ್ಯ ಕಾಂಗ್ರೆಸ್ ಸರ್ಕಾರದ ಡಿಸಿಎಂ ಆಗಿರುವ ಕನಕಪುರದ ಬಂಡೆ ಡಿಕೆ ಶಿವಕುಮಾರ್ ಕರ್ನಾಟಕದ ಮುಂದಿನ ಮುಖ್ಯಮಂತ್ರಿ ಎಂದು ಹೇಳಲಾಗ್ತಿದೆ. ಈ ಎಲ್ಲ ರಾಜಕೀಯ ಚದುರಂಗದಾಟದ ಮಧ್ಯೆ ಕರ್ನಾಟಕದ ಮುಖ್ಯಮಂತ್ರಿ ಪ್ರತಿ ತಿಂಗಳ ಸಂಬಳ ಎಷ್ಟು, ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಯಾವೆಲ್ಲ ಸೌಲಭ್ಯಗಳು ಸಿಗಲಿವೆ ಎಂಬ ವಿಚಾರದ ಬಗ್ಗೆ ಇಲ್ಲಿ ಸಂಪೂರ್ಣ ಮಾಹಿತಿ ಇದೆ. ಈ ಒಂದು ಪ್ರಶ್ನೆ ಎಲ್ಲರಲ್ಲೂ ಮೂಡಿರುತ್ತೆ. ಕರ್ನಾಟಕದ ಮುಖ್ಯಮಂತ್ರಿ ಆಗೋಕೆ ಏನೆಲ್ಲ ಅರ್ಹತೆ ಬೇಕು ಅಂತ. ಕರ್ನಾಟಕದ ಮುಖ್ಯಮಂತ್ರಿ ಸ್ಥಾನವನ್ನ ಪುರುಷ ಅಥವಾ ಸ್ತ್ರೀ ಯಾರಾದರೂ ಪಡೆದುಕೊಳ್ಬಹುದು. ಒಬ್ಬ ವ್ಯಕ್ತಿ ಭಾರತದ ಪ್ರಜೆಯಾಗಿದ್ದು 25 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನ ವಯಸ್ಸಿನವರಾಗಿದ್ದರೆ ಅವರು ಸಿಎಂ ಆಗಬಹುದು. ಸಿಎಂ ಆಗಲು ರಾಜ್ಯ ವಿಧಾನಮಂಡಲದ 2 ಸದನಗಳ ಪೈಕಿ ಒಂದರ ಸದಸ್ಯರಾಗಿರಬೇಕು. ಒಂದು ವೇಳೆ ಎಂಎಲ್ಎ ಅಥವಾ ಎಂಎಲ್ಸಿ ಆಗದಿದ್ದರೂ ಆ ವ್ಯಕ್ತಿ ಮುಖ್ಯಮಂತ್ರಿಯಾಗಿ ಆಯ್ಕೆಯಾಗಬಹುದು. ಆದರೆ ಅವರು ನೇಮಕಗೊಂಡ ದಿನಾಂಕದಿಂದ 6 ತಿಂಗಳೊಳಗೆ ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಸದಸ್ಯರಾಗಬೇಕು. ಇನ್ನು ಕರ್ನಾಟಕದ ಮುಖ್ಯಮಂತ್ರಿ ಸಂಬಳ ಎಷ್ಟು ಪಡಿತಾರೆ ಅಂತ ನೋಡೋದಾದ್ರೆ, ಕರ್ನಾಟಕದ ಮುಖ್ಯಮಂತ್ರಿಗಳಿಗೆ ಸದ್ಯ ತಿಂಗಳಿಗೆ 75,000 ರು ವೇತನ ಸಿಗ್ತದೆ. 2022ಕ್ಕೂ ಮೊದಲು ಕರ್ನಾಟಕದ ಸಿಎಂ ವೇತನ 50,000 ರು ಇತ್ತು. ಕರ್ನಾಟಕ ವಿಧಾನಮಂಡಲದವರ ಸಂಬಳಗಳು, ನಿವೃತ್ತಿ ವೇತನಗಳು ಮತ್ತು ಭತ್ಯೆಗಳ ಅಧಿನಿಯಮಕ್ಕೆ 2022ರಲ್ಲಿ ತಿದ್ದುಪಡಿ ತಂದು ಮುಖ್ಯಮಂತ್ರಿ ಹಾಗೂ ಶಾಸಕರು, ಪರಿಷತ್ ಸದಸ್ಯರು, ಸ್ಪೀಕರ್ ಹಾಗೂ ವಿರೋಧ ಪಕ್ಷದ ನಾಯಕರ ವೇತನವನ್ನ ಹೆಚ್ಚಿಸಲಾಗಿತ್ತು. ಸಂಬಳದ ಜೊತೆ ಇನ್ನು ಅನೇಕ ಭತ್ಯೆಗಳನ್ನು ಸಿಎಂ ಪಡಿತಾರೆ. ಮನೆ ಬಾಡಿಗೆ ಭತ್ಯೆ 1.2 ಲಕ್ಷ ರು, ಮನೆ ನಿರ್ವಹಣೆ ಭತ್ಯೆ 30,000 ರೂಪಾಯಿ, ಪ್ರತಿದಿನದ ಪ್ರಯಾಣ ಭತ್ಯೆ 2,500 ರೂಪಾಯಿ, ವೈಯಕ್ತಿಕ ಆಹಾರ, ವಸ್ತುಗಳ ಖರೀದಿ, ಇತರೆ ಭತ್ಯೆಗಳು ಎಂದು 4.5 ಲಕ್ಷ ರುವನ್ನು ನೀಡಲಾಗ್ತದೆ. ರೋಡ್ ಮೈಲೇಜ್ ಭತ್ಯೆ ಎಂದು ಕಿಲೋಮೀಟರ್ಗೆ 30 ರೂಪಾಯಿಯನ್ನು ನೀಡಲಾಗ್ತದೆ. ಅದರ ಜೊತೆಗೆ 1,500 ಲೀಟರ್ ಇಂಧನ ಪ್ರತಿ ತಿಂಗಳು ಉಚಿತವಾಗಿ ನೀಡಲಾಗ್ತದೆ. ಪ್ರಯಾಣ, ರೋಡ್ ಮೈಲೇಜ್ ಭತ್ಯೆ ಹೊರತುಪಡಿಸಿದ್ರೆ ಮುಖ್ಯಮಂತ್ರಿಗಳಿಗೆ ವೇತನ ಹಾಗೂ ಎಲ್ಲ ಭತ್ಯೆ ಸೇರಿ 6,75,000 ರು ಬರ್ತದೆ. ಇನ್ನು 1,500 ಲೀಟರ್ ಪೆಟ್ರೋಲ್ ಅಂದ್ರೆ 1,50,000 ರೂಪಾಯಿ ಕೂಡ ಕರ್ನಾಟಕದ ಸಿಎಂಗೆ ಸಿಗ್ತದೆ. ಒಟ್ಟು ಎಲ್ಲ ಸೇರಿ ಪ್ರತಿ ತಿಂಗಳು ಸುಮಾರು 10 ಲಕ್ಷ ರೂಪಾಯಿವರೆಗೆ ಕರ್ನಾಟಕದ ಮುಖ್ಯಮಂತ್ರಿಗೆ ವೇತನ ಮತ್ತು ಭತ್ಯೆ ಸಿಗ್ತದೆ. ಇನ್ನು ಕರ್ನಾಟಕದ ಮುಖ್ಯಮಂತ್ರಿಗೆ ಸಿಗುವ ಅಧಿಕೃತ ಸೌಲಭ್ಯಗಳು ಏನು ಅಂತ ನೋಡೋದಾದ್ರೆ, ಸರ್ಕಾರಿ ವಾಹನ ಮತ್ತು ಚಾಲಕರ ಸೌಲಭ್ಯ, ರಾಜ್ಯ ಪೊಲೀಸ್ ಇಲಾಖೆಯಿಂದ Z+ ಶ್ರೇಣಿಯ ಅತ್ಯುನ್ನತ ಭದ್ರತೆ ಮತ್ತು ಸಿಬ್ಬಂದಿ, ಉಚಿತ ವಿಮಾನ ಮತ್ತು ರೈಲು ಪ್ರಯಾಣದ ಸೌಲಭ್ಯ, ಅದರಲ್ಲೂ ವಿಮಾನದಲ್ಲಿ ನಿರ್ದಿಷ್ಟ ವಾರ್ಷಿಕ ಮಿತಿ ಇರ್ತದೆ. ಇನ್ನು ಸಿಎಂ ಹಾಗೂ ಅವರ ಕುಟುಂಬ ಸದಸ್ಯರಿಗೆ ಸರ್ಕಾರದಿಂದ ಸಂಪೂರ್ಣ ಉಚಿತ ವೈದ್ಯಕೀಯ ಚಿಕಿತ್ಸಾ ಸೌಲಭ್ಯ, ಅಧಿಕಾರಾವಧಿ ಮುಗಿದ ನಂತರ ಮಾಸಿಕ ಪಿಂಚಣಿ ಮತ್ತು ಜೀವಿತಾವಧಿಯವರೆಗೆ ವೈದ್ಯಕೀಯ ಸೌಲಭ್ಯಗಳು ದೊರೆತವೆ. ಈ ಎಲ್ಲ ಸೌಲಭ್ಯಗಳು ಕರ್ನಾಟಕದ ಮುಖ್ಯಮಂತ್ರಿಯವರಿಗೆ ಸಿಗ್ತವೆ.